ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಜಂಬೂ ಸವಾರಿ ಅದ್ಧೂರಿಯಾಗಿ ನೆರವೇರಿದೆ. ಚಿನ್ನದ ಅಂಬಾರಿ ಹೊತ್ತು ಹೆಜ್ಜೆ ಹಾಕಿದ್ದ ಕ್ಯಾಪ್ಟನ್ ಅಭಿಮನ್ಯು ಆ್ಯಂಡ್ ಟೀಮ್ ಅರಮನೆ ಆವರಣದಲ್ಲಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿವೆ. ಯಶಸ್ವಿಯಾಗಿ ಜಂಬೂ ಸವಾರಿ ಪೂರೈಸಿದ ಗಜಪಡೆಗೆ ಅರಮನೆ ಆವರಣದಲ್ಲಿ ಇವತ್ತು ವಿಶೇಷ ಮಜ್ಜನ ಮಾಡಿಸಿದ್ರು. 6ನೇ ಬಾರಿ ತನ್ನ ಕರ್ತವ್ಯ ನಿರ್ವಹಿಸಿದ ಕ್ಯಾಪ್ಟನ್ ಅಭಿಮನ್ಯು ರಿಲ್ಯಾಕ್ಸ್ ಮೂಡ್ನಲ್ಲಿದ್ದಾನೆ. ಇದೇ ಒಂದು ಅರಮನೆ ಆವರಣದಲ್ಲಿ ಅಭಿಮನ್ಯು ಕೂಡ ಇರುವಂತದ್ದು. ಜಂಬೂ ಸವಾರಿ ಅಂತ ಹೇಳಿದ್ರೆ ಅಭಿಮನ್ಯು, ಅಭಿಮನ್ಯು ಅಂತ ಹೇಳಿದ್ರೆ ಕೂಂಬಿಂಗ್ ಅಂತ ಹೇಳಿದ್ರೆ ಅಭಿಮನ್ಯು. ಅಂದ್ರೆ ಈ ರೀತಿಯಾಗಿ ಅಭಿಮನ್ಯುನ ಸಾಕಷ್ಟು ಹೊಗಳ್ತಾರೆ. ನಿನ್ನೆ ಕೂಡ ಇದೇ ಅಭಿಮನ್ಯು ತಾಯಿ ಚಾಮುಂಡಿಯನ್ನ ಹೊತ್ತು ಸಾಗಿದ್ದ, ಯಶಸ್ವಿಯಾಗಿ ಒಂದು ಬನ್ನಿ ಮಂಟಪಕ್ಕೆ ತೆಗೆದುಕೊಂಡು ಹೋಗಿದ್ದ. ಯಶಸ್ವಿಯಾಗಿ ಕೂಡ ನಿನ್ನೆ ಜಂಬೂ ಸವಾರಿ ಮುಗಿದ ಬಳಿಕವಾಗಿ ಮತ್ತೆ ಈಗ ಅಭಿಮನ್ಯು ಕೂಡ ರಿಲ್ಯಾಕ್ಸ್ ಮೂಡಿಗೆ ಜಾರಿದ್ದಾನೆ. ಪ್ರಮುಖವಾಗಿ ಅಭಿಮನ್ಯುಗೆ ಬೇಕಾದಂತಹ ಎಲ್ಲ ಒಂದು ಆಹಾರ ಪದಾರ್ಥಗಳನ್ನು ಕೂಡ ಮಾವುತರು ಮತ್ತೆ ಕಾವಡಿಗಳು ಹಾಕಿರುವಂತದ್ದು. ನಾಳೆ ದಸರಾ ಗಜಪಡೆಯನ್ನ ನಾಡಿನಿಂದ ಕಾಡಿಗೆ ಜಿಲ್ಲಾಡಳಿತ ಬೀಳ್ಕೊಡಲಿದೆ. ಇತ್ತ ಆನೆಗಳನ್ನ ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ಮೈಸೂರಿನಿಂದ ಸೂರಜ್ ಪ್ರಸಾದ್ ಜತೆ ಗೋಪಾಲ್ ಸೋಮಯ್ಯ, ಮಡಿಕೇರಿ.